ರೆಬಲ್ಸ್ ಬಳಿಕ ವಿಜಯೇಂದ್ರಗೆ ಕಾಡ್ತಾ ಇದೆಯಾ ತಟಸ್ಥರ ಭಯ. ಪಕ್ಷದಲ್ಲಿ ರೆಬಲ್ಸ್ ಸೈಲೆಂಟ್ ಆದ್ರೂ ಶಾಂತರಾಗಿಲ್ವಾ ತಟಸ್ಥರು. ತಟಸ್ಥ ಬಣಕ್ಕೆ ವಿಜಯೇಂದ್ರರನ್ನ ಒಪ್ಪಿಕೊಳ್ಳೋ ಮನಸ್ಥಿತಿ ಇಲ್ಲ. ಗುಪ್ತಗಾಮಿನಿಯಂತೆ ಪಕ್ಷದಲ್ಲಿ ತಟಸ್ಥರಿಂದ ಕಾರ್ಯಚಟುವಟಿಕೆ. ಸೈಲೆಂಟ್ ಗೇಮ್ ಪ್ಲಾನ್ ನಿಂದ ವಿಜಯೇಂದ್ರ ನಿದ್ದೆಗೆಡಿಸಿದ ಬಣ. ವಿಜಯೇಂದ್ರರ ಸರಿ ತಪ್ಪುಗಳ ಪಟ್ಟಿ ಮಾಡಿ ವರಿಷ್ಠರಿಗೆ ವರದಿಯನ್ನು ನೀಡೋಕೆ ಸಿದ್ಧತೆ ಮಾಡಿಕೊಂಡಿರುವಂತ ತಟಸ್ಥರು. ವಿಜಯೇಂದ್ರ ಬದಲಾವಣೆಗೆ ಮನವಿ ಮಾಡೋದಕ್ಕೆ ತೀರ್ಮಾನ. ತಟಸ್ಥರ ಚಲನವಲನ ಅರಿತು ಎಚ್ಚರ ವಹಿಸಿರುವಂತಹ ವಿಜಯೇಂದ್ರ ವಿಶ್ವಾಸಾರ್ಹ ನಾಯಕರ ತಂಡ ಕಟ್ಟೋಕೆ ವಿಜಯೇಂದ್ರ ಒತ್ತು. ಆಪ್ತರ ಜೊತೆ ಈ ಬಗ್ಗೆ ಚರ್ಚಿಸಿದ್ದಾರಂತೆ ವಿಜಯೇಂದ್ರ. ನೋಡಿ, ಈಗಾಗಲೇ ಬಿಜೆಪಿಯಲ್ಲಿ ಒಂದಷ್ಟು ರೀತಿಯಾದಂಥ ಸಮಸ್ಯೆಗಳಿಗಿತ್ತು. ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡೋದ್ರ ಮುಖಾಂತರವಾಗಿ ಎಲ್ಲವೂ ಸರಿ ಹೋಗ್ಬಿಡ್ತು ಅನ್ನುವಂಥ ನಂಬುವಷ್ಟು ಮೂರ್ಖರು ಸದ್ಯಕ್ಕೆ ಯಾರೂ ಇಲ್ಲ. ಯಾಕಂದರೆ ಬಿಜೆಪಿಯಲ್ಲಿ ತಟಸ್ಥರ ಗುಂಪೊಂದು ಆಕ್ಟಿವ್ ಆಗೇ ಇದೆ. ಸೈಲೆಂಟ್ ಆಗಿ ತಮ್ಮ ಕೆಲಸ ಕಾರ್ಯಗಳಿಗೇನೋ ಆ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ವಿಜಯೇಂದ್ರ ಅವರನ್ನು ನಾಯಕರಾಗಿ ಒಪ್ಕೊಳ್ಳುವಂಥ ಮನಸ್ಥಿತಿಯಲ್ಲಿ ಕೆಲವು ಬಿಜೆಪಿಯ ನಾಯಕರು ಈಗಲೂ ತಯಾರಿಲ್ಲ. ಯಾಕೆ ಒಪ್ಕೋಬೇಕು ಅವ್ರ ನಾಯಕರಾಗೆ? ಹಾಗಂತ ನೇರವಾಗಿ ವಿರೋಧಿಸೋಣ ಅಂತಂದರೆ ಅದಕ್ಕೂ ತಯಾರಿ ಇಲ್ಲ. ಹಾಗಾಗಿ ತಟಸ್ಥರಾಗ್ಬಿಟ್ಟಿದ್ದಾರೆ. ವಿಜಯೇಂದ್ರ ಅವರಿಗೆ ಇದೇ ಟೆನ್ಷನ್ ಆಗಿರೋದು. ಈ ತಟಸ್ಥರು ಇವತ್ತಲ್ಲ ನಾಳೆ ಯಾವತ್ತಾದರೂ ನನ್ನ ಹಾದಿಗೆ ಮುಳ್ಳಾಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ವಿಜಯೇಂದ್ರ ಅವರು ಕೂಡ ಅಲರ್ಟ್ ಆಗಬೇಕಾದಂಥ ಅನಿವಾರ್ಯತೆ ಬಂದಿದೆ. ಸೈಲೆಂಟ್ ಗೇಮ್ ಪ್ಲಾನ್ನಿಂದ ವಿಜಯೇಂದ್ರ ಅವರ ನಿದ್ದೆಗೆಡಿಸಿಬಿಟ್ಟಿದ್ದಾರೆ ಈ ತಟಸ್ಥರ ಗುಂಪು. ವಿಜಯೇಂದ್ರರ ಸರಿ ತಪ್ಪುಗಳ ಪಟ್ಟಿ ಮಾಡಿ ವರಿಷ್ಠರಿಗೆ ವರದಿ ಕೊಡೋದು. ವಿಜಯೇಂದ್ರ ಅವರು ಏನೇನು ತಪ್ಪು ಮಾಡ್ತಿದ್ದಾರೆ, ಅವರ ಕಾರ್ಯವೈಖರಿ ಯಾವ ರೀತಿ ಆಗಿದೆ, ಅವ್ರ ಪಕ್ಷದಲ್ಲಿ ಇರೋದ್ರಿಂದ ಏನೆಲ್ಲ ಸಮಸ್ಯೆ ಎದುರಾಗ್ತಾ ಇದೆ, ನಮ್ಮ ವಿರೋಧ ಏನು, ನಮ್ಮ ನಿಲುವೇನು, ಅವರ ಪ್ರತಿ ಹೆಜ್ಜೆಗಳ ಬಗ್ಗೆಯೂ ಕೂಡ ಇದೀಗ ವರದಿಯನ್ನು ಸಿದ್ಧಪಡಿಸಿ ಹೈಕಮಾಂಡ್ ನಾಯಕರ ಗಮನಕ್ಕೆ ತಂದು ನಮಗೂ ವಿಜಯೇಂದ್ರ ಅವರಿಗೂ ಯಾವ ಕಾರಣಕ್ಕೆ ಬರಲ್ಲ, ವಿಜಯೇಂದ್ರ ಅವರಿಂದ ರಾಜ್ಯ ಬಿಜೆಪಿಗೆ ಏನು ಲಾಭ ಆಗಿದೆ, ಏನು ನಷ್ಟ ಆಗಿದೆ, ಅವ್ರ ವರ್ಚಸ್ಸು ಹೆಂಗಿದೆ, ಇದೆಲ್ಲವನ್ನ ಹೈಕಮಾಂಡ್ ಗಮನಕ್ಕೆ ತರ್ತಾ ಇದ್ದಾರೆ. ಹಾಗಾಗಿ ವಿಜಯೇಂದ್ರ ಅವರ ನಿದ್ದೆಗೆಡಿಸಿದ್ದಾರೆ ಬಿಜೆಪಿಯ ಈ ತಟಸ್ಥ ಬಣದವರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ವಿಜಯೇಂದ್ರ ಅವರಿಗೆ ಈ ಸಮಸ್ಯೆ ಅನ್ನೋದು, ಸವಾಲು ಅನ್ನುವಂಥದ್ದು ಸದ್ಯಕ್ಕೆ ತಪ್ಪು ಯಾವ ಲಕ್ಷಣವೂ ಕಾಣಿಸ್ತಾ ಇಲ್ಲ. ಈ ತಟಸ್ಥರ ನಡೆಯ ಮೇಲೆ ಯಾವ ರೀತಿಯಾಗಿ ವಿಜಯೇಂದ್ರ ಅವರು ಕೂಡ ಗಮನ ಹರಿಸಿದ್ದಾರೆ ಅಂತ ನೀತಿ. ಬಿಜೆಪಿಯಲ್ಲಿ ಬಣ ರಾಜಕಾರಣದ ಸ್ಥಿತಿಗತಿಗಳು ನಿಧಾನವಾಗಿ ಬದಲಾಗ್ತಾ ಇದೆ. ಒಂದ್ ಕಡೆ ವಿಜಯೇಂದ್ರ ಅವರು ಎಲ್ಲ ಬಣಗಳನ್ನ ಮೀರಿ ಮತ್ತೊಂದು ಅವಧಿಯಲ್ಲಿ ತಾವು ರಾಜ್ಯಾಧ್ಯಕ್ಷರಾಗುವುದಕ್ಕೆ ಬೇಕಾಗಿರುವಂತಹ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲರ ಸಮನ್ವಯದೊಂದಿಗೆ ಸಾಗಬೇಕು ಅನ್ನುವಂತಹ ಚಿಂತನೆ ಲೆಕ್ಕಾಚಾರಗಳನ್ನು ಕೂಡ ಮಾಡ್ಕೊಳ್ತಿದ್ದಾರೆ. ಅದರ ನಡುವೆಯೇ ಭಿನ್ನರ ಬಣದಲ್ಲಿ ಯತ್ನಾಳ್ ಅವರ ಉಚ್ಚಾಟನೆ ಆದ ಬಳಿಕ ಮತ್ತೊಂದಷ್ಟು ಬೆಳವಣಿಗೆಗಳು ಕಾಣಿಸಿಕೊಳ್ಳಕ್ಕೆ ಆರಂಭಿಸುವಾಗಿದೆ. ಅವರನ್ನ ಮರಳಿ ಪಕ್ಷದೊಳಗೆ ತರಬೇಕು ಅನ್ನುವಂಥ ಪ್ರಯತ್ನವನ್ನ ಅವರ ಬೆಂಬಲಿಗರು ಸಹವರ್ತಿಗಳು ಮಾಡ್ತಾ ಇದ್ದಾರೆ. ಸೊ ಪಕ್ಷದ ಮೇಲೆ ಒತ್ತಡವನ್ನು ಹೇರಿ ತರುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದರ ನಡುವೆಯೇ ಮತ್ತೆ ಭಿನ್ನರಿಗೆ ಸಪೋರ್ಟ್ ಆಗಿ ನಿಂತಿದ್ದಂತಹ ತಟಸ್ಥ ಬಣ ಈಗ ತಾನು ಆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಆರಂಭಿಸಿದೆ. ಅದು ಕೂಡ ಪರೋಕ್ಷವಾಗಿ ಪಕ್ಷದ ನಾಯಕರುಗಳಿಗೆ ರಾಜ್ಯಾಧ್ಯಕ್ಷರ ವಿಚಾರವಾಗಿನ ಅವರ ಲೋಪದೋಷಗಳ ಬಗ್ಗೆ ಮಾಹಿತಿಯನ್ನು ಕೂಡ ಪ್ರಯತ್ನವನ್ನ ಮಾಡ್ತಾ ಇದೆ. ಅಂದ್ರೆ ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ಭಿನ್ನರು ಮತ್ತು ತಟಸ್ಥ ಬಣ ಎರಡು ಒಂದಾಗಿ ವಿಜಯೇಂದ್ರ ಅವರ ವಿರುದ್ಧ ಪ್ಲಾನ್ ಅನ್ನು ರೂಪಿಸುತ್ತಿದ್ದು ಅನ್ನುವಂಥ ಆರೋಪ ಏನಿತ್ತು ಅದು ನಿಜ ಅನ್ನುವಂಥ ಸನ್ನಿವೇಶ ಈಗ ನಿರ್ಮಾಣವಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ವಿಜಯೇಂದ್ರ ಅವರು ಈಗ ಭಿನ್ನರ ಬಣದ ಆಕ್ಟಿವಿಟಿ ಕಡಿಮೆ ಆದಂತ ನಂತರದಲ್ಲಿ ತಟಸ್ಥ ಬಣದ ನಾಯಕರ ಚಲನವಲನದ ಬಗ್ಗೆಯೂ ಕೂಡ ಗಮನ ಹರಿಸೋದಕ್ಕೆ ಆರಂಭಿಸಿದ್ದಾರೆ. ತಮ್ಮದೇ ಆಪ್ತರ ತಂಡವೊಂದನ್ನು ರಚನೆ ಮಾಡಿಕೊಂಡು ಅಲ್ಲಿ ಅವರ ಆಕ್ಟಿವಿಟಿಗಳನ್ನ ನೋಟ್ ಮಾಡೋದಕ್ಕೆ ತಿಳಿಸ್ಕೊಂಡಿದ್ದಾರೆ. ಅಂದ್ರೆ ಯಾವ್ಯಾವ ವಿಚಾರಗಳನ್ನ ಅವರು ಗಮನಿಸಬಹುದು ಅಥವಾ ನಮ್ಮ ವಿಚಾರಗಳಲ್ಲಿ ಲೋಪವಾಗುವ ಸಂದೇಶ ಬಂದಾಗ ನಾವು ಯಾವ ರೀತಿ ತಿದ್ದುಕೊಳ್ಳಬೇಕು, ಅವರನ್ನ ಯಾವ ರೀತಿ ಮತ್ತೆ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳು ಮಾತುಕತೆಗಳು ನಡೀತಾ ಇದೆ. ಅವೆಲ್ಲವೂ ಕೂಡ ಈ ತಂಡ ಗಮನಿಸಿ ವಿಜಯೇಂದ್ರ ಅವರಿಗೆ ಅಪ್ಡೇಟ್ ಅನ್ನ ಮಾಡಬೇಕಾಗುತ್ತೆ. ಆ ನಂತರ ವಿಜಯೇಂದ್ರ ಅವರು ಅದಕ್ಕೆ ಸಂಬಂಧಪಟ್ಟಾಗೆ ಮಾತುಕತೆಯನ್ನ ಮಾಡೋದಕ್ಕೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಆದ್ರೆ ತಟಸ್ಥ ಬಣದಲ್ಲಿ ಹೇಳಿಕೊಳ್ಳುವಂತ ನಾಯಕರು ಯಾರು ಕೂಡ ಮುನ್ನೆಲೆಗೆ ಬಂದು ಮಾತನಾಡ್ತಾ ಇಲ್ಲ. ಕೇಂದ್ರ ಸಚಿವರುಗಳು ಕೆಲವರು ಅದರಲ್ಲಿದ್ದಾರೆ, ಹಾಗೆ ಸಂಸದರು, ಉಳಿದಂತೆ ರಾಜ್ಯದ ಕೆಲವು ನಾಯಕರುಗಳು ಅದರಲ್ಲಿ ಗುರುತಿಸಿಕೊಂಡಿದ್ದಾರೆ. ಸೊ ಹೀಗಾಗಿ ಯಾರೊಂದಿಗೆ ಯಾವ ಮಾತುಕತೆಯನ್ನು ಮಾಡಬೇಕು ಅನ್ನುವಂತ ಗೊಂದಲ ರಾಜ್ಯಾಧ್ಯಕ್ಷರಿಗಿದೆ. ಆ ಹಿನ್ನೆಲೆಯಲ್ಲಿ ಅವರು ಸದ್ಯಕ್ಕೆ ಮಾಹಿತಿಯನ್ನು ಕಲೆ ಹಾಕಿಕೊಂಡು ವಿಚಾರಾಧಾರಿತವಾಗಿ ಮಾತುಕತೆಯನ್ನು ಮಾಡುವ ಚಿಂತನೆಯನ್ನು ಕೂಡ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಟಸ್ಥ ಬಣದ ಮೇಲೂ ಕೂಡ ಒಂದು ಕಣ್ಣನ್ನು ಇಟ್ಟುಕೊಂಡು ತಮ್ಮ ಆಪ್ತರವಿಲ್ಲದ ಮಾಹಿತಿ ಸಂಗ್ರಹಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ರಾಕೇಶ್, ತಮ್ಮ ಡೀಟೇಲ್ಸ್ಗಾಗಿ.